ಕೃಷ್ಣಾ ನದಿಯಲ್ಲಿ ತೆಪ್ಪ ದುರಂತ ಏನು ನಡೀತು, ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಬಸೀರಣ್ಣವರು ಈಗ ಮನೆಯಲ್ಲಿ ಪ್ರತ್ಯಕ್ಷ ಅದ್ರ ಜೊತೆಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅವ್ರ ಪತ್ನಿ ಸೈರಾಬಾನು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ನಿಮ್ಮ ಮನೆಯವರು ಯಾವಾಗ ಬಂದಿದ್ದಾರೆ, ನಿಮ್ಗೇನು ಭಯ ಆಗಿತ್ತಾ? ಹೆಂಗೆ ಹೊಲಕ್ಕೆ ಏನಿಲ್ರಿ, ವಾತಿ ಮನೆ ಅವ್ರು ಬಂದಾರಿ, ಹೊಲಕ್ಕೆ ಹೋಗಿದ್ರಿ. ವಾತಿ ಮನೆ ದಿನ ಹೆಂಗೆ ಬರ್ತಾರೆ ಹಂಗೆ ಬಂದಾರಿ ಅವರು. ಮತ್ತು ನಮಗೇನು ಗೊತ್ತಿಲ್ಲರಿ, ಅದು ಹೊಲಕ್ಕೆ ಹೋಗ್ತೀವ್ರಿ ದಿನ ಮುಂಜಾನೆ ಬಂದಾರ ವಾತಿ ಮನೆಗೆ. ಅಂದ್ರೆ ಅವರು ತೆಪ್ಪದಲ್ಲಿ ಹತ್ತಿ ಹೊಟ್ಟಿದ್ರು, ಗೊತ್ತಿಲ್ರಿ ಏನೋ, ನಮ್ಗೇನು ಗೊತ್ತಿಲ್ಲ. ಹೊಲಕ್ಕೆ ಹೋಗಿ ದಿನ ಹೋಗೋಂಗೆ ಹೋಗ್ಯಾರ್ರಿ, ಅಲ್ಲಿ ಹೋಗಿದ್ದು ನಮ್ಗೆ ಗೊತ್ತಿಲ್ರಿ ಏನು. ಇಲ್ಲಿ ಮನೆಗೆ ಎಷ್ಟು ಗಂಟೆಗೆ ಬಂದರು? 10 ಮನೆಗೆ ದಿನ ಹೆಂಗೆ ಬರ್ತಾರೆ ಹಂಗೆ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಬಂದಾರಿ. ಹೊಲಕ್ಕೆ ಏನು ಮಾಡ್ಲಿಕ್ಕೆ ಹೋಗಿದ್ರು? ಅವರು ಹೊಲ ಹುಡುಗರು ದುಡಿದಾರಿ, ಸುಮ್ಮ ಹೋಗಿ ಕುಂತ ನೋಡ್ಕೊಂಡ್ ಬರ್ತಾರೆ. ದನ ಕರದವ್ರೆ ಹೋಗಿ ಬರ್ತಾರೆ. ಈಗ ನಿಮ್ಮ ಊರಾಗ ಇಂಥ ಒಂದು ದೊಡ್ಡ ಘಟನೆ ಆಗಿದೆ, ಒಂದು 5-6 ಜನ ಮೃತರಾಗಿದ್ದಾರೆ ತೆಪ್ಪದಲ್ಲಿ ಮುಳುಗಿ. ಏನು ಈ ಊರ ಜನ ಏನಂತಾರೆ, ಹೆಂಗಿದೆ ವಾತಾವರಣ? ನಮಗೆ ಏನು ಗೊತ್ತಿಲ್ರಿ, ಅದು ಎಲ್ಲ ನಾವು ಎಲ್ಲಿ ಹೋಗೋರಿ ಇಲ್ಲಿ ಮನೆಯವರು ನಿಮ್ಮ ಜೊತೆ ಇದ್ದು ಖುಷಿ ಆಗಿದೆ ಈಗ? ಏನು ಖುಷಿ ಏನ್ರಿ, ಎಲ್ಲರೂ ಇದು ಆಗಿದ್ರಲ್ರಿ. ಇದಿಷ್ಟು ಏನು ಬಶೀರ್ ಹೊನ್ನಾಡ್ ಅವರ ಪತ್ನಿಯ ಮಾತು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ. ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.